ಸರ್, ಕಾಂಗ್ರೆಸ್ ಸರ್ಕಾರ ಈಗ ನೀವು ಮೊನ್ನೆ ನೋಡಿರಬೇಕು, ಇಡೀ ದೇಶಾದ್ಯಂತ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಭಾಳ ದೊಡ್ಡ ಹೋರಾಟ ಎಲ್ಲ ಮಾಡಿದ್ರು. ಆ ಹೋರಾಟದ ನೇತೃತ್ವನ ಪ್ರಿಯಾಂಕಾ ಗಾಂಧಿನೇ ವಹಿಸಿದ್ರು. ಸೊ ಡೆಲ್ಲಿನಲ್ಲಿ ಸುಮಾರು 1 ವಾರಗಳಿಂದನೂ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲನ ರಚನೆ ಮಾಡಲಿಕ್ಕೋಸ್ಕರಾಗಿ ಎಲ್ಲರೂ ಕೂಡ ಡೆಲ್ಲಿನಲ್ಲೇ ಬಿಡಿಬಿಟ್ಟಿದ್ರು. ಆದರೆ ಮಂತ್ರಿಮಂಡಲನ ಇಲ್ಲಿ ಅನೌನ್ಸ್ ಮಾಡಿ ಇವತ್ತು ಕರ್ಕೊಂಬರೋಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆಗೂ ಕೂಡ ಆ ಮಂತ್ರಿ ಸ್ಥಾನ ಕೊಡದೇ ಇರೋಂಥ ಮಂತ್ರಿಮಂಡಲನ ಅನೌನ್ಸ್ ಮಾಡೋಂಥದಕ್ಕೆ ಪ್ರಿಯಾಂಕಾ ಗಾಂಧಿಯವರು ಹೆಂಗೆ ಒಪ್ಕೊಂಡ್ರು ಏನು ಅನ್ನೋಂಥದ್ದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇವನ್ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಯಾವ ರೀತಿಯಾದಂಥ ಮುಖನ ಇಟ್ಕೊಂಡು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ, ಅಂದರೆ ಹೆಣ್ಮಕ್ಳು ಅಂತಂದರೆ ಬರೀ ಭಾಗ್ಯಗಳು ಕೊಡಲಿಕ್ಕೆ ಮಾತ್ರ ಅನ್ನೋಂಥ ಲೆಕ್ಕದಲ್ಲಿ ಇವತ್ತು ಇವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಕಾಂಗ್ರೆಸ್ಸು ಕೂಡ BJP ಮತ್ತು ಕಾಂಗ್ರೆಸ್ ಇವೆರಡೂ ಕೂಡ ಯಾವತ್ತೂ ಕೂಡ ಸಮಾನತೆಯನ್ನು ಬಯಸುವಂಥವಲ್ಲ ಅನ್ನೋಂಥದ್ದು ನಮ್ಮ ಮೊದಲಿಂದನೂ ಗೊತ್ತಿತ್ತು. ಅದನ್ನು ಇನ್ನೊಂದು ಸಲ ಸಾಬೀತು ಮಾಡಿದ್ದಾರೆ. ಮತ್ತು ಇವ್ರಿಗೆ ಸ್ವಲ್ಪ ಕೂಡ ನಮ್ಮ ಮುಜುಗರ ಇಲ್ಲ, ಭಯ ಇಲ್ಲದೆ ಇರೋಷ್ಟು ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದರೆ ಇದು ನಾಚಿಕೆಗೇಡಿನ ಸಂಗತಿ. ಇವತ್ತು ನಿಮ್ಮಂಥ ಮೀಡಿಯಾಗಳು ಅವ್ರನ್ನ ಪ್ರಶ್ನೆ ಮಾಡಬೇಕು. ಮೊನ್ನೆ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾರೆ, ಪ್ರಿಯಾಂಕಾ ಗಾಂಧಿಯವರು ಅರೆಸ್ಟ್ ಆಗ್ತಾರೆ. ಈ ಥರದ್ದೆಲ್ಲ ಕೂಡ ಮಾಡೋಂಥ ಸಂದರ್ಭದಲ್ಲಿ ಮೋದಿ ಸರ್ಕಾರನ ಪ್ರಶ್ನೆ ಮಾಡೋಂಥ ಸಂದರ್ಭದಲ್ಲಿ ಇವ್ರಿಗೊಂದು ನೈತಿಕತೆ ಇರಬೇಕಾಗಿತ್ತಲ್ಲ. ಇವತ್ತು ಮಂತ್ರಿಮಂಡಲದಲ್ಲಿ ಒಬ್ಬ ಮಹಿಳೆಗೂ ಕೂಡ ನಾವು ಮಂತ್ರಿ ಸ್ಥಾನ ಕೊಡದೇ ಇದ್ರೆ ನಾಳೆ ಏನಂತ ನಾವು ಉತ್ತರ ಕೊಡೋದು ಅನ್ನೋಂಥದ್ದಾದರೂ ಒಂದು ಭಯನೂ ಇಲ್ಲದಂಥ ರೀತಿಯಲ್ಲಿ ಏನು ಇವತ್ತು ನಡ್ಕೊಂಡಿದ್ದಾರೆ. ಇವರ ನಡೆಯನ್ನು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರು ತೀರ್ಮಾನ ಮಾಡ್ತಾರೆ ಅನ್ನೋಂಥದ್ದನ್ನು ಹೇಳೋದ್ರ ಜೊತೆಯಲ್ಲೇ ಇಂಥವ್ರನ್ನ ಇಟ್ಕೊಂಡು ಮಹಿಳಾ ಮೀಸಲಾತಿ ಜಾರಿ ಆಗ್ತದೆ ಅನ್ನೋಂಥದ್ರನ್ನ ನಂಬಿಕೆ ಇಟ್ಕೊಳ್ಳಿಕ್ಕಾಗ್ತದೆ ಅನ್ನೋಂಥದ್ದು. ಹಂಗಾಗಿ ಇಡೀ ರಾಜ್ಯದ ಮಹಿಳೆಯರು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಮಹಿಳೆ 3ನೇ ದರ್ಜೆ ವ್ಯಕ್ತಿಯಾಗಿ ನೋಡುವಂಥರಲ್ಲಿ ಸ್ಮೃತಿ ಒಪ್ಪಂಥವ್ರ ಜೊತೆಗೆ ಇವರು ಕೂಡ ಇವರು ಒಂದು ರೀತಿ ಬೆಡ್ಶೀಟ್ ಒಳಗಡೆ ಮನುಸ್ಮೃತಿಯನ್ನು ಇಟ್ಕೊಂಡಿರೋಂಥವ್ರು, ಇವರು ಸ್ವಲ್ಪ ಆಚೆ ಕಡೆ ಇಟ್ಟು ನೋಡ್ತಿರೋಂಥವ್ರು. ಇವರಿಬ್ಬರು ಕೂಡ ಒಂದೇ ನಾಣ್ಯದ 2 ಮುಖಗಳು. ಹಂಗಾಗಿ ನಾವಂತೂ ಕೂಡ ಹೇಳ್ತಾ ಇದ್ದೀವಿ, ಇವತ್ತು DK ಶಿವಕುಮಾರ್ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ನಿಮಗೇನಾದರೂ ಕನಿಷ್ಠವಾದಂಥ ಮಾನ ಮರ್ಯಾದೆ ಇದ್ದರೆ ಈಗಲಾದರೂ ಕೂಡ ಮಹಿಳೆಯರಿಗೆ ಒಂದು ಸ್ಥಾನಮಾನ ಕೊಡುವಂಥ ಕೆಲಸನ ನೀವು ಮಾಡಬೇಕು ಅನ್ನೋಂಥದ್ದನ್ನ ಹೇಳ್ತಾನೇ. ಮತ್ತು ಈಗ ಮುಂದೆ ಬರುವಂಥ ಅಧಿವೇಶನದಲ್ಲಿ ಏನು ಸಂಸತ್ನಲ್ಲಿ ಇವತ್ತು ಮಹಿಳೆಯರಿಗೆ 33% ರಿಸರ್ವೇಷನನ್ನು ಕೊಡಬೇಕು ಅಂತೇಳಿ ನಮ್ಮ ಸಂಘಟನೆ ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾಯಿದೆ. ಅದನ್ನು ಜಾರಿ ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್.